ಗೈಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಡ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಇಂಡಿಯಾ ಜಿಂಬಾಬ್ವೆ ವಿರುದ್ಧ ಮೊದಲನೇ T20 ಮ್ಯಾಚ್ ಇನ್ನಾದರೂ ಈ ಮ್ಯಾಚ್ ಅಂತೂ ಇಂಟ್ರೆಸ್ಟಿಂಗ್ ಆಗಿ ಇದ್ದಿಲ್ಲ. ಅದೇನಾದ್ರು ಟೀಮ್ ಇಂಡಿಯಾ ಏನಾದ್ರು ಬುಷ್ ಬ್ಯಾಟಿಂಗ್ ಆಡಿದ್ರೆ ಅವಾಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಇರ್ತಾ ಇತ್ತು. ಜಿಂಬಾಬ್ವೆ ಆಡಿದ್ದಲ್ವಾ, ಆದ್ರಿಂದ ಇಂಟ್ರೆಸ್ಟಿಂಗ್ ಆಗಿದ್ದಿಲ್ಲ. ಯಾಕಂದ್ರೆ ವಿಕೆಟ್ಸ್ ನ ಕಳ್ಕೊತಾನೆ ಇದ್ರು. ಹೌದು, ರನ್ಸ್ ಕೂಡ ಸ್ಕೋರ್ ಮಾಡ್ತಾ ಇಲ್ಲ, ವಿಕೆಟ್ಸ್ ನ ಕಳ್ಕೊತಾ ಇದ್ರು. ಮತ್ತೆ ಟೆಸ್ಟ್ ಕ್ರಿಕೆಟ್ ನ ನೋಡಿದಾಗ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಮತ್ತೆ ಅವ್ರ ಕಡೆ ಲಾಸ್ಟ್ ಅಲ್ಲಿ ಮಾಧುವರೆ, ಬುರ್ಲ್ ಮತ್ತೆ ಮಾರುಮನಿ ಇವ್ರ ಮೂವರು ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿದ್ರು ಲೋಯರ್ ಆರ್ಡರ್ ಅಲ್ಲಿ. ಆದ್ರಿಂದ 125 ರನ್ಸ್ ನ ಸ್ಕೋರ್ ಮಾಡಿದ್ರು. ಇಲ್ಲ ಅಂದಿದ್ರೆ ಇವ್ರು 70 ಇಲ್ಲ 80 ರನ್ಸ್ಗೆಲ್ಲ ಆಲ್ ಔಟ್ ಆಗ್ಬಿಡ್ತಾ ಇದ್ರು. ಬಟ್ ಅವ್ರು ಸ್ವಲ್ಪ ಸ್ಕೋರ್ ಮಾಡಿದ್ರಲ್ವಾ, ಆದ್ರಿಂದ 125 ತನಕ ಹೋದ್ರು. ಈ ಮ್ಯಾಚ್ ಅಲ್ಲಿ ನಮ್ಮ ಇಂಡಿಯನ್ ಬೌಲಿಂಗ್ ನ ಮೆಚ್ಕೊಳ್ಳಬೇಕು. ಸಾಕಾಗಿದ್ರು ಮಯಾಂಕ್ ಯಾದವ್ ಮೊದಲನೇ ಬಾಲ್ ವಿಕೆಟ್. ಅವ್ರ ಕಡೆ ಡೇಂಜರಸ್ ಬ್ಯಾಟ್ಸ್ಮನ್ ಯಾರು ಅಂದ್ರೆ ಬೆನ್ನೆಟ್. ಅವ್ರನ್ನ ಮೊದಲನೇ ಬಾಲ್ ಅಲ್ಲಿ ಔಟ್ ಮಾಡೋದು ಮಯಾಂಕ್ ಯಾದವ್. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅದ್ ನೋಡಿ, ಎಡ್ಜ್ ಆಗ್ಬಿಟ್ಟು ವಿಕೆಟ್ ಕೀಪರ್ ಕ್ಯಾರಿ ಆಗಿರುತ್ತೆ. ಬಟ್ ಅಂಪೈರ್ ಏನು ಡಿಸಿಷನ್ ಕೊಡೋಕೆ ಹೋಗಲ್ಲ. ಇವ್ರು ಅಪೀಲ್ ಮಾಡ್ತಾನೆ ಇರ್ತಾರೆ, ಬಟ್ ಅಂಪೈರ್ ನಾಟ್ ಔಟ್ ಅಂತಾನೆ ಇರ್ತಾರೆ. ಮತ್ತೆ ಇಶಾನ್ ಕಿಶನ್ ಶ್ರೇಯಸ್ ಅವ್ರ ಜೊತೆ ಮಾತಾಡ್ಬಿಟ್ಟು ರಿವ್ಯೂನ ತಗುತ್ತೆ. ರಿವ್ಯೂ ಸಕ್ಸಸ್ಫುಲ್ ಆಗುತ್ತೆ, ಬೆನೆಟ್ ಔಟ್ ಆಗ್ತಾರೆ. ಅವ್ರು 0 ಔಟ್ ಆಗಿ ಹೋಗ್ತಾರೆ. ಇನ್ ನೆಕ್ಸ್ಟ್ ಎಲ್ಲ ವಿಕೆಟ್ಸ್ ಕಳ್ಕೊತಾನೆ ಇದ್ರು. ಲಾಸ್ಟ್ ಅಲ್ಲಿ ಅದೇ ಹೇಳಿದ್ನಲ್ವಾ, ಸ್ವಲ್ಪ ಲೋಯರ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಮತ್ತೆ ನಮ್ಮ ಟೀಮ್ ಇಂಡಿಯಾ ಕಡೆ ಬೌಲಿಂಗ್ ಅಲ್ಲಿ ಮಯಾಂಕ್ ಯಾದವ್ 2 ವಿಕೆಟ್ಸ್ ತಗೋತಾರೆ, ಸಗದಾಗ ಆಗ್ತಾರೆ. ಅಶೋಕ್ ಶರ್ಮಾ ನೋಡಿ ಡೆಬ್ಯೂ ಮಾಡಿದ್ರು. ನಾನು ಇಷ್ಟಾಪೂರ್ನ ಇದ್ ಮಾಡ್ತಾರೆ ನನ್ ಕಡೆ, ಬಟ್ ಅಶೋಕ್ ಶರ್ಮಾ ಆಡ್ಸರು, ಬಟ್ ಅವ್ರಿಗೆ ವಿಕೆಟ್ ತಗೊಳಕ್ ಆಗಲ್ಲ. ಪ್ರಿನ್ಸ್ ಯಾದವ್ 2 ವಿಕೆಟ್ಸ್ ತಗೋತಾರೆ. ರವಿ ಬಿಸ್ಟೈ ಎಕನಾಮಿಕ್ ಬಾಲ್ ಮಾಡ್ತಾರೆ, 1 ವಿಕೆಟ್ ತಗೋತಾರೆ. ಶಿವಮ್ ದುಬೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ, ಬಟ್ ಆದ್ರೂ 1 ವಿಕೆಟ್ ನ ತಗೋತಾರೆ. ಇವರು ಸ್ಕೋರ್ ಮಾಡಿರೋದೇ 125, 126 ಟಾರ್ಗೆಟ್. ಇದೊಂದು ಟಾರ್ಗೆಟ್. ಹೌದು, ರೀಸೆಂಟ್ ಫಾರ್ಮ್ ನೋಡಿದ್ರೆ ಟೀಮ್ ಮಾಡಿದ್ರೆ ಇದೊಂಥರ ಇದನ್ನು ವಿನ್ ಆಗ್ತಾರೋ ಇಲ್ವೋ, ಇದನ್ನು ಚೇಂಜ್ ಮಾಡ್ತಾರೋ ಅಂತ ಅನ್ಸಿತ್ತು. ಬಟ್ ಆ ಕಂಡೀಷನ್ಸ್ ಬೇರೆ, ಈ ಕಂಡೀಷನ್ಸ್ ಬೇರೆ. ಅದು ಬೇರೆ. ಸೂರ್ಯವಂಶಿಗೆ ಆಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅನ್ನೋದಿತ್ತು. ಹೌದು, ಅಂಡರ್-19 ವರ್ಲ್ಡ್ ಕಪ್ ವಿನ್ ಆದ್ರಲ್ವಾ, ಅದು ಇಲ್ಲೇ ವಿನ್ ಆಗಿದ್ದು. ಆ ಕಾರಣದಿಂದ ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು. ಅವ್ರ ಬ್ಯಾಟ್ ಇಂದ ನೋಡಿ 19 ಬಾಲ್ಸ್ ಅಲ್ಲಿ 50, ಅವರು 18 ಬಾಲ್ಸ್ ಅಲ್ಲಿ 50 ರನ್ಸ್ ಸ್ಕೋರ್ ಮಾಡ್ತಾರೆ. 50 ರನ್ಸ್ ಸ್ಕೋರ್ ಮಾಡ್ತಾ ಇದ್ದಾಗನೇ ಔಟ್ ಆಗ್ಬಿಡ್ತಾರೆ. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಅಭಿಷೇಕ್ ಶರ್ಮಾ ಮೊದಲೇ ಔಟ್ ಆಗ್ಬಿಡ್ತಾರೆ, ಪೋಸ್ಟಲ್ಲೇ ಔಟ್ ಆಗ್ಬಿಡ್ತಾರೆ. ಹೌದು, ಮುಜಾರ್ ಬನಿಗೆ ಔಟ್ ಆಗ್ತಾರೆ. ಅವ್ರೇನು ಅಷ್ಟೊಂದೇನು ಕಾಂಟ್ರಿಬ್ಯೂಷನ್ ಮಾಡಲ್ಲ. ಮತ್ತೆ ಸೂರ್ಯವಂಶಿ ಇಶಾನ್ ಕಿಶನ್ ಸಾಕಾಗ್ತಾರೆ. ಇಶಾನ್ ಕಿಶನ್ 24 ಬಾಲ್ಸ್ ಅಲ್ಲಿ 35 ರನ್ಸ್ ಸ್ಕೋರ್ ಮಾಡ್ತಾರೆ. ಇನ್ನೊಂದು 12 ರನ್ಸ್ ಏನೋ ಬೇಕಾಗುತ್ತೆ. ಆ ಟೈಮಲ್ಲಿ ಇಶಾನ್ ಕಿಶನ್ ಔಟ್ ಆಗೋದು. ಲಾಸ್ಟ್ ಅಲ್ಲಿ ಶ್ರೇಯಸ್ ಅವರು ಮತ್ತೆ ತಿಲಕ್ ವರ್ಮಾ ಮ್ಯಾಚ್ ನ ಫಿನಿಶ್ ಮಾಡ್ಬಿಡ್ತಾರೆ. ಇದು ಒನ್ ಸೈಡೆಡ್ ಮ್ಯಾಚ್ ಮಗ. ಏನ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದ್ದಿಲ್ಲ. ಸಿಕ್ಕಿಂದ ರಾಜ ಕೊಟ್ಟಿದ್ರಲ್ಲ ಸ್ಟೇಟ್ಮೆಂಟ್ಸ್, ನಾವು ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಫೈಟ್ ಕೊಡ್ತೀವಿ, ಅದು ಇದಂತ ಅದೇನು ಆಗಿಲ್ಲ. ಟೀಮ್ ಇಂಡಿಯಾ ಡಾಮಿನೇಟ್ ಮಾಡಿದ್ದಷ್ಟೇ. ಇನ್ನೊಂದೇನ್ ಗೊತ್ತಾ, ಈ ಮ್ಯಾಚ್ಗೆ ಕೋಚ್ ನ ನಿಭಾಯಿಸಿದ್ದು ಯಾರು ಗೊತ್ತಾ? ಅದು VVS ಲಕ್ಷ್ಮಣ್. ಗೌತಮ್ ಗಂಭೀರ್ ರೆಸ್ಟ್ ಕೊಟ್ಟಿದ್ದಾರೆ. ಇವಾಗ ಎಲ್ಲರೂ ಕೇಳ್ದೆ, ಗೌತಮ್ ಗಂಭೀರ್ನ ಕೂರ್ಸಿದ್ದಾರೆ, ಆದ್ರಿಂದಾನೇ ಮ್ಯಾಚ್ ನ ವಿನ್ ಆಗಿರೋದು. VVS ಲಕ್ಷ್ಮಣ್ ಮೊದಲನೇ ಮ್ಯಾಚ್ ನ ವಿನ್ ಮಾಡಿಸ್ಕೊಟ್ರು. ಇವರು ಗೌತಮ್ ಗಂಭೀರ್ ಕೋಚ್ ಅಲ್ಲಂತೂ ರೀಸೆಂಟ್ ಆಗಂತೂ ಮ್ಯಾಚಸ್ ನ ಸೀರೀಸ್ ನೆಲ್ಲ ಸೋಲ್ತಾನೆ ಇದಾರೆ ಅಂತ ಕೇಳ್ಬೋದು. ಬಟ್ ಗೌತಮ್ ಗಂಭೀರ್ ಅವ್ರ ಕೋಚ್ ಅಲ್ಲೂ ಸಹ ಸೀರೀಸ್ ನ ವಿನ್ ಆಗಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅವ್ರಿಗೇನೋ ಸ್ವಲ್ಪ ಬ್ಯಾಡ್ ಅನ್ನೋದು ಇದಾಗಿತ್ತು. ಟೀಮ್ಗೆ ಓವರ್ ಆಲ್ ಇಂಡಿಯನ್ ಟೀಮ್ಗೆ ಇದಾಗಿತ್ತಲ್ವಾ, ಅವಾಗ ಸೀರೀಸ್ ನ ಸೋತ್ರು. ಬಟ್ ಏನಾದ್ರಾಗ್ಲಿ ಅದೆಲ್ಲ ಬೇಡ. VVS ಲಕ್ಷ್ಮಣ್ ಬಂದು ಮ್ಯಾಚ್ ವಿನ್ ಮಾಡಿಸ್ಕೊಟ್ರು ಅಂತಾನೆ ಹೇಳ್ತಾರೆ. ಹೌದು ಮಗ, ಇವಾಗ ಯಾರೇ ಕೋಚ್ ಆಗಿರಲಿ ಟೀಮ್ ಇಂಡಿಯಾನ ವಿನ್ ಮಾಡ್ಸಕ್ಕೆ ನೋಡ್ತಾ ಇರ್ತಾರೆ. ಹೌದು, ಯಾರು ಸೋಲ್ಸ್ಬೇಕಂತ ನೋಡಲ್ಲ ಅಲ್ವಾ. ಕೆಲವು ಟೈಮ್ ವಿನ್ ಆಗ್ತಾರೆ, ಕೆಲವು ಟೈಮ್ ಸೋಲ್ತಾರೆ. ಅದ್ ಏನ್ ಮಾಡಕ್ ಆಗಲ್ಲ ಮಗ. ಇಂಡಿಯಾ ಫಸ್ಟ್ ಮ್ಯಾಚ್ ನಂಗೂ ವಿನ್ ಆಯ್ತು. ಇವಾಗ ಸಿಕ್ಕಿಂದ ರಾಜ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ರಲ್ವಾ, ನಾವು ಫೈಟ್ ಕೊಡ್ತೀವಿ, ಈ ತರ ಮಾಡ್ತೀವಿ, ವಿನ್ ಆಗ್ತೀವಿ ಅಂತ. ಆ ತರ ಸೆಕೆಂಡ್ T20 ತೋರಿಸ್ಬೇಕು. ಹೌದು, ತೋರಿಸಿದಾಗ್ಲೇ ಮಜಾ. ಇವಾಗ ಯಾವ್ದೇ ಅಪೋನೆಂಟ್ ಆಗಲಿ ಫೈಟ್ ಇದ್ದಾಗಲೇ ಮಜಾ ಮಗ. ಇವಾಗ ಒನ್ ಸೈಡೆಡ್ ಆಗ್ಬಿಟ್ರೆ ಯಾವ್ದೇ ಟೀಮ್ಗೂ ಮಜಾ ಇರಲ್ಲ. ಅವ್ರಿಗೂ ಅಷ್ಟೇ. ಇವಾಗ ಒನ್ ಸೈಡೆಡ್ ಆಗ್ಬಿಟ್ರೆ ಈಸಿಯಾಗಿ ಹೊಡಿಬೋದು ಕೂಡ, ಹೈ ಕಾನ್ಫಿಡೆಂಟ್ ಅಲ್ಲಿ ಇರ್ತಾರಲ್ವಾ, ಆ ಟೈಮಲ್ಲಿ ಅಡ್ವರ್ಟಿಗೆ ಆಗ್ಬಿಡೋದು. ಅದೇನಾದ್ರು ಫೈಟ್ ಕೊಟ್ಟು ಇವರು ಅಷ್ಟೇ ಒಂಥರ ಕಷ್ಟಪಟ್ಟು ವಿನ್ ಆಗ್ತಾರೆ ನೋಡಿ, ಅವಾಗ ಅರ್ಥ ಆಗುತ್ತೆ, ಇದು ಸಾಕಷ್ಟು ಸ್ಟ್ರಾಂಗ್ ಇರುತ್ತೆ, ಒಂಥರ ಕರೆಕ್ಟಾಗಿ ಆಡ್ಬೇಕು. ಸ್ವಲ್ಪ ಏನಾದ್ರು ಲೇಜಿನೆಸ್ ತೋರಿಸಿದ್ರೆ ಅವಾಗ ಮ್ಯಾಚ್ ಸೋಲೋ ಚಾನ್ಸಸ್ ಇರುತ್ತೆ ಅನ್ಬಿಟ್ಟು ಅವರು ಕರೆಕ್ಟಾಗಿ ಆಡ್ತಾರೆ. ಆದ್ರಿಂದ ಇವ್ರು ಜಿಂಬಾಬ್ವೆ ಅವರು ಫೈಟ್ ಕೊಡೋಕೆ ನೋಡ್ಬೇಕು. ನೋಡೋಣ ಏನ್ ಮಾಡ್ತಾರೆ ಅಂತ. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಯ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.